ಬಿರು ಬಿಸಿಲಿನ ನಡುವೆ ಲೋಕ ಸಮರ ಗೆಲ್ಲೋದಕ್ಕೆ ಸೇನಾನಿಗಳು ಅಖಾಡದಲ್ಲಿ ಬೆವರಿಳಿಸ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲೋ ಹುಮ್ಮಸ್ಸಿನಲ್ಲಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದೇ ವೇಳೆ ಮೊನ್ನೆಯಷ್ಟೇ HDK ಬಗ್ಗೆ ಮಾತನಾಡಿ ವಿವಾದಕ್ಕೆ ಗುರಿಯಾಗಿದ್ದಂಥ ಬಂಡಿಸಿದ್ದೇಗೌಡ ಮತ್ತೆ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ರಣರಣ ಭಾಸ್ಕರನ ಬಿಸಿಲಿನ ಜಳಕ್ಕೆ ಭೂಮಿ ಕಾದು ಕಾದು ಕಾವಲಿಯಂತಾಗಿದೆ. ಆದರೆ ಇದಕ್ಕೆ ಕ್ಯಾರೆ ಎನ್ನದಂತೆ ಮಂಡ್ಯದಲ್ಲಿ ರಣರಣ ರಾಜಕೀಯದ ಕಾವು ಜೋರಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ ಚಂದ್ರು ಮಿಂಚಿನ ಸಂಚಾರ. ಬಿರು ಬಿಸಿಲ ನಡುವೆ ವೆಂಕಟರಮಣೇಗೌಡ ಅಬ್ಬರದ ಪ್ರಚಾರ. ಸೂರ್ಯನ ಸುಡು ಬಿಸಿಲಿಗೂ ಕ್ಯಾರೆ ಅನ್ನದೇ ಸ್ಟಾರ್ ಚಂದ್ರು ಮತದಾರ ಪ್ರಭುವಿನ ಓಲೈಕೆಗಾಗಿ ಮಂಡ್ಯ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಇಂದು ತೆರೆದ ವಾಹನದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಸ್ತಿಪುರ, ಹುಲಿಕೆರೆ, KRS, ಬೆಳಗೊಳ, P ಹೊಸಹಳ್ಳಿ, ಪಾಲಹಳ್ಳಿ ಸೇರಿದ ಹಾಗೆ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಹೋದಲ್ಲಿ ಬಂದಲ್ಲಿ ಇವರು ನಮ್ಮ ಜಿಲ್ಲೆಯವರು ಅಂತಾನೆ, ಕುಮಾರಸ್ವಾಮಿ ಹೊರಗಿನವರು ಅನ್ನೋ ಅಸ್ತ್ರವನ್ನ ಕಾಂಗ್ರೆಸ್ ಕಲಿಗಳು ಉರುಳಿಸುತ್ತಿದ್ದಾರೆ. ಇವತ್ತು ನಮ್ಮ ಸ್ಥಳೀಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಕೆಲಸ ಕಾರ್ಯಗಳು ಸುಸ್ಥಿರವಾಗಿ ನಡೆಯೋದಕ್ಕೆ ಅವರು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅವರು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿಕೊಟ್ಟು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮೊದಲಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಜೆಡಿಎಸ್ನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೆಂಕಟೇಶ್ ಪ್ರಚಾರದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭ ಮಾತನಾಡಿದ ಸ್ಟಾರ್ ಚಂದ್ರು, ನಾನು ಮಂಡ್ಯದ ರೈತರ ಮಗ, ನಂಗೊಂದು ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಇಲ್ಲೇ ಜಿಲ್ಲೆಯ ಮಗ, ಮಾಗಮಗ ತಾಲೂಕು ಕರ್ನಾಟಕ ಗ್ರಾಮದವನು. ನನಗೆ ಮಂಡ್ಯ ಜಿಲ್ಲೆ ವಸ್ತಿಯನ್ನಲ್ಲ, ಮಂಡ್ಯ ರೈತರ ಮಕ್ಕಳು ನಾವು. ನಾನು PUC ವರೆಗೂ ಇಲ್ಲೇ ಓದಿದ್ದು. ಎಲ್ಲ ರೈತರದ್ದು ಏನಿದೆ ಕಷ್ಟ ಸುಖ ಗೊತ್ತು. ಹಂಗಾಗಿ ನನಗೇನು ತೊಂದರೆ ಏನಿಲ್ಲ. ನಾನು ಕೈ ಮುಗಿದು ಕೇಳ್ಕೊಂಡು ನಿಮ್ಮ ಮನೆ ಮಗ, ರೈತರ ಮಗ, ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ನೀವು ಗೆಲ್ಲಿಸಿ ಡೆಲ್ಲಿ ಕಳಿಸಿ, ನಿಮಗೆ ಆಗಬೇಕಾಗಿರೋದು ಏನೇನು ಅಲ್ಲಿಂದ ಡೆಲ್ಲಿಯಿಂದ ಬರಬೇಕು ಅನುದಾನ ಇದೆ, ಆ ಥರಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ಕೇಳ್ಕೊತೀನಿ. ಗೆಲುವಿನಿಂದ ವಿಶ್ವಾಸ 100% ನನಗೆ ವಿಶ್ವಾಸ ಇದೆ. ಎಲ್ಲ ನೋಡ್ತಾ ಇದ್ದೀರಾ, ಬೆಳಗ್ಗೆಯಿಂದ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಶ್ರೀರಂಗಪಟ್ಟಣ ಭಾಗದಲ್ಲಿ ಎಲ್ಲ 100% ನೀವು ಗೆಲ್ತೀರಾ ಅಂತಾರೆ, ಸಪೋರ್ಟು ಮಾಡ್ತಾ ಇದ್ದಾರೆ. ವಿಶ್ವಾಸ ಸ್ಥಳೀಯರನ್ನೇ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. HDK ಸೆಂಟ್ರಲ್ ಮಿನಿಸ್ಟರ್ ಅಸ್ತ್ರಕ್ಕೆ ಹಸ್ತ ಪ್ರತ್ಯಾಸ್ತ್ರ. ಏನೋ HDK ಗೆದ್ದರೆ ಸೆಂಟ್ರಲ್ ಮಿನಿಸ್ಟರ್ ಫಿಕ್ಸ್ ಅನ್ನೋ ಅಸ್ತ್ರಕ್ಕೆ ಹಸ್ತಪಡೆ ಪ್ರತ್ಯಾಸ್ತ್ರ ಹೂಡಿದೆ. ಸ್ಟಾರ್ ಚಂದ್ರು ಗೆಲ್ತಾರೆ, ಅವರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೇವೆ ಅಂತ ಪರೋಕ್ಷವಾಗಿ HDK ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆಂದು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಪ್ರಚಾರದ ವೇಳೆ ಕೌಂಟರ್ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿ ಮಂತ್ರಿ ಮಾಡಿಸ್ತೀವಿ. ಸ್ಟಾರ್ ಚಂದ್ರಣ್ಣನ ಕೃಷಿ ಮಂತ್ರಿನೇ ಮಾಡ್ತೀವಿ. ಮಾಡ್ಬೇಕು, ಯಾಕೆ ಮಾಡಬಾರ್ದು? ಯಾಕೆ ಆಗ್ಬಾರ್ದು? ಸ್ಟಾರ್ ಚಂದ್ರಣ್ಣಂಗೆ ಯಾಕೆ ಆಗ್ಬಾರ್ದು? ಸ್ಟಾರ್ ಚಂದ್ರಣ್ಣಂಗೆ ಏನು ಕ್ವಾಲಿಟಿ ಇಲ್ಲ. ಸ್ಟಾರ್ ಚಂದ್ರಣ್ಣ ಕೃಷಿ ಮಂತ್ರಿ ಮಾಡ್ತೀವಿ. ದಳಪತಿಗಳ ಭದ್ರಕೋಟೆ ಮೇಲೆ ಕಾಂಗ್ರೆಸ್ ಕಣ್ಣು, ಅಖಾಡಕ್ಕೆ ರಾಗ. ಅತ್ತ ಮಂಡ್ಯ ಆದ್ರೆ ಇತ್ತ ದಳಪತಿಗಳ ಭದ್ರಕೋಟೆ ಹಾಸನದ ಮೇಲೂ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಹಾಸನ ಸಿಂಹಾಸನ ಏರಲು ಕಸರತ್ತು ನಡೆಸುತ್ತಿದ್ದು, ರಾಹುಲ್ ಗಾಂಧಿಯನ್ನ ಕರೆಸಿ ಪ್ರಚಾರ ನಡೆಸುವುದಕ್ಕೆ ಪ್ಲಾನ್ ಮಾಡಲಾಗ್ತಿದೆ. ಹಾಸನ ಜಿಲ್ಲಾ ಕೈ ನಾಯಕರು ಖುದ್ದು CM DCM ಬೆನ್ನು ಬಿದ್ದಿದ್ದು, ಹಾಸನದಿಂದಲೇ ದಳಪತಿಗಳಿಗೆ ಸೋಲಿನ ರುಚಿ ತೋರಿಸಲು ರಣತಂತ್ರವನ್ನ ಹೆಣೆದಿದ್ದಾರೆ. ಒಟ್ಟಾರೆ ಭಾಸ್ಕರನ ಬಿಸಿಲಿನ ಜಳಕ್ಕೂ ಕ್ಯಾರೆ ಎನ್ನದೆ ಅಖಾಡದಲ್ಲಿ ಮತಭಾರತದ ಸೇನಾನಿಗಳು ಗೆದ್ದು ಬಿದ್ದು ಪ್ರಚಾರ ನಡೆಸುತ್ತಿದ್ದಾರೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಬ್ಬರದ ಮತಬೇಟೆಯಲ್ಲಿ ತೊಡಗಿದ್ದು, ಹಾಸನಕ್ಕೆ ಕಾಂಗ್ರೆಸ್ ನಾಯಕ ಆಗಮಿಸುತ್ತಾರಾ? ಕಾದು ನೋಡಬೇಕು. ನಂದೀಶ್ ಜೊತೆ ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.